ನಾನು ಸುಮ್ಮನೆ ಊರಿಗೆ ಹೋಗ್ಬಿಡೋದೇ ಒಳ್ಳೆಯದು. ಈಗ ಇವತ್ತೆಲ್ಲ ನಾಳೆ ಹೋಗ್ಲೇಬೇಕಾಗುತ್ತೆ. ಯಾಕಂದರೆ ಇವಾಗ ನಮ್ಮ ಹೋಯ್ತು ಏನಾದರೂ ಮದುವೆ ಆಗಿಬಿಟ್ರೆ ನನಗೆ ಭಾಳ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನಾನು ಊರಿಗೆ ಹೋಗೋದೇ ಒಳ್ಳೆಯದು ಅಂತ ಅನ್ನಿಸ್ತೈತೆ ನನಗೇನಾರ. ನಮ್ಮ ಅಮ್ಮಂತ ಮಾತಾಡ್ತೀನಿ, ಅಮ್ಮ ನಾನು ಊರಿಗೆ ಹೋಗ್ಬಿಡ್ತೀನಿ, ಅಮ್ಮ ಕರಿಯವರು ಬರ್ತಾ ಇದ್ದಾರೆ, ನಾನು ಊರಿಗೆ ಹೋಗ್ಬಿಡ್ತೀನಿ, ಬಾಡಿಗೆ ಮನೆ ಮಾಡಿದ್ರೆ ಬಾಡಿಗೆ ಮನೆಯಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತೀನಿ. ಏನಂತೈತೆ ಏನೋ ನಮ್ಮ ಅಮ್ಮಯ್ಯ. ಒಟ್ಟಿನಲ್ಲಿ ಊರಿಗೆ ಹೋಗ್ಬಿಟ್ರೆ ನಮ್ಮ ಪಾಡಿಗೆ ನಾನು ಯಾವುದೂ ಇರಲ್ಲ ಅತ್ಲಾಗೆ ಊರಿಗೆ ಹೋಗ್ತೀನಿ. ಅಮ್ಮ ಅಮ್ಮ ಅಮ್ಮ, ಯಾಕೆ ಮೊಯ್ನೆ ಅಮ್ಮ? ಮತ್ತೆ ಕರಿಯವರು ಬರ್ತಾ ಇದ್ದಾರೆ, ಮತ್ತು ನಾನು ಊರಿಗೆ ಹೋಗ್ತೀನಿ. ಯಾಕಂದರೆ ಇವತ್ತಲ್ಲ ನಾಳೆ ಮೊಯ್ತನ ಮದುವೆ ಆದಮೇಲೆ ನಾನು ಊರಿಗೆ ಹೋಗಲೇಬೇಕಾಗುತ್ತೆ. ನಾನು ಊರಿಗೆ ಹೋದರೆ ನಮ್ಮ ಮನೆಗೆ ನಾವು ಇರ್ಬೋದು. ಊರಿಗೆ ಹೋಗ್ತೀಯಾ? ಏನು ಬೇಡ, ಹಾಂ ಸುಮ್ಮ ಇಲ್ಲೇ ಇರೋದು ಕಲಿ. ಯಾಕೆ ಹೋಗ್ತೀಯಾ? ಇಲ್ಲಿ ನೋಡಿಲಿ, ಇವಾಗ ನೀನು ಬೇರೆಯೇ ಕರಿಯಮ್ಮನ ಮನೆಯಿಂದ ಆಚೆ ಕಳಿಸ್ಬಿಟ್ಟಿದ್ಯಾ. ನೀನು ಆಚೆ ಕಳಿಸ್ತೆ ಅಂತೇಳಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡವಳೆ. ಇವ್ರ ಅಮ್ಮ ಆಚೆ ಕಳಿಸ್ಬಿಟ್ಲಲ್ಲ ನನ್ನ ಅಂತೇಳಿ ನನ್ನ ಮೇಲೆ ತುಂಬ ಸಿಟ್ಟು ಮಾಡ್ಕೊಂಡವಳೆ ಆ ಕರಿಯಮ್ಮ. ಇವಾಗ ನೀನು ಕಳಿಸಿದ್ರು ಒಂದೇ, ನಾನು ಕಳಿಸಿದ್ರು ಒಂದೇನೆ. ಅದಕ್ಕೆ ಇವಾಗ 15 ಕೋಟಿ ದುಡ್ಡು ಬರುತ್ತಲ್ಲಮ್ಮ, ದುಡ್ಡು ಬರುತ್ತಲ್ಲ, ಅದಕ್ಕೆ 15 ಕೋಟಿ ದುಡ್ಡು ಬರತ್ತಕ್ಕನ ಹಂಗೆ ಅವಳ ಹತ್ರ ಚೆನ್ನಾಗಿರ್ಬೇಕು. ಯಾಕಂದ್ರೆ ನಾಳೆ ದಿನ ಅವಳು ಸೈನ್ ಹಾಕ್ಬೇಕಮ್ಮ. ಆಮೇಲೆ ಇಲ್ಲಪ್ಪ ನಾನು ಹಾಕಲ್ಲ ಅಂತ ಅಂದರೆ ನಾವು ಅವಾಗ 15-20 ಕೋಟಿನೇ ದುಡ್ಡು ಬರುತ್ತೆ. 20 ಕೋಟಿ ದುಡ್ಡಾಗಿ ಆಮೇಲೆ 10 ಕೋಟಿ ಅವಳಿಗೆ ಕೊಡಬೇಕಾಗುತ್ತೆ. ಚೆನ್ನಾಗಿದ್ರೆ ನನಗೇನೂ ಬೇಡಮ್ಮ, ನನ್ನ ತಮ್ಮ ಹೆಂಡತಿ ಚೆನ್ನಾಗಿದ್ರೆ ಸಾಕು ಅಂತೇಳಿ ಹಿಂಗೆ ಹೇಳಿದ್ಲು. ಅದಕ್ಕೇ ಇವಾಗ ದುಡ್ಡು ಬರತಕ್ಕ ಹಂಗೆ ಅವಳ್ದಾಗ ಚೆನ್ನಾಗಿರೋಣ ಅಂತ ಕಣಮ್ಮ. ಹೌದಲ್ವೇ? ಹಾಂ, ಅವಳು ಆಮೇಲೆ ಸಿಟ್ಟು ಮಾಡ್ಕೊಬಿಟ್ರೆ ಬಿಡತ್ತ, ಅದಿನ್ನ ಎಷ್ಟು ದಿವಸಕ್ಕೆ ಬರುತ್ತೋ ಏನೋ, ಆಮೇಲೆ ನೋಡ್ಕೊಂಬನ. ಬರುತ್ತೆ ನನ್ನ ತಿಂಗಳು ಅನ್ಬೇಕಾದ್ರೆ ನಾವೇ ಹೋಗೋಣ. ಅಮ್ಮ ಮಾತಾಡಿಸ್ಕೊಂಡು ಸುಮ್ಮನಿರು. ಇವಾಗ ಏನು ಸದ್ಯಕ್ಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಮ್ಮ ನೋಡು, ಇವತ್ತೇ ಬರ್ಬೋದು, ನಾಳೆನೇ ಬರ್ಬೋದು, ಹೇಳೋಕ್ಕಾಗಲ್ಲ ದುಡ್ಡು ಯಾವಾಗ ಬರುತ್ತೆ ಅಂತ. ಅದಕ್ಕಾಗಿ ಅಮ್ಮ ತಿರ್ಗಾ ಅವಳೇನಾದ್ರೂ ಇಲ್ಲ ನನಗೆ ಅರ್ಧನೇ ಬೇಕು ಅಂತಂದರೆ ಅರ್ಧನೇ ಕೊಡಬೇಕಾಗುತ್ತೆ ಕಣಮ್ಮವು. ಆಗಲ್ಲ, ಅರ್ಧ ಕೊಡೋಕ್ಕಾಗಲ್ಲ. ಇವಾಗ ನಾವು ಹೆಂಗೋ ಆ ದುಡ್ಡು ನೆಚ್ಕೊಂಡಿದ್ದೀವಿ ನಾವು, ಅದಕ್ಕೆ ಕಣಮ್ಮವು. ಅವಳಿಗೆ ಆಮೇಲೆ ಭಾಗ ಕೊಡ್ಬೇಕಾಗುತ್ತಲ್ಲಪ್ಪ, ಅದೇ ಸಿಟ್ಟಿಗೆ ಆಮೇಲೆ ಅವಳು ಸೈನ್ ಹಾಕಲ್ಲ ಅಂಬೋದು ಊಟ ಸವಾಸಲ್ಲ. ಇದೊಂದಿಟ್ಟು ನಮಗೆ ಕೆಲಸ ಆಗೋವರೆಗೂ ನಾವು ಅವಳ ಹತ್ರ ಚೆನ್ನಾಗಿರಬೇಕು. ಅದಕ್ಕೇ ಮನೆ ಮಾಡಿವ್ರಂತೆ, ಅದಕ್ಕೆ ಬಾ ಹೋಗೋಣ ಅಂತ ಕರಿತಾವಳೆ. ನಾನು ಅವಳು ಹೋಗ್ತೀವಿ. ಕರಿಯವರು ಬರ್ತಾರೆ, ಇವಾಗ ಬಂದಾಗ ಹೋಗ್ತೀವಿ. ಸ್ವಲ್ಪ ದಿನ ಹಂಗೆ ದುಡ್ಡು ಬರೋವರೆಗೂ ಅವಳನ್ನ ಸೈನ್ ಹಾಕ್ಸ್ಕೊಂಬವರೆಗೂ ಹಂಗೆ ಅಳ್ತಾ ಚೆನ್ನಾಗಿ ಇಟ್ಕೊಂಡು ದುಡ್ಡು ಬಂದಮೇಲೆ ಆಮೇಲೆ ಅವಳನ್ನ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ತೀನಿ ಕಣಮ್ಮ. ಸರಿ ಆಯ್ತು, ಹಂಗೆ ಮಾಡು. ಇವಾಗ ಹೋಗು, ಹೋಗಿ ಒಟ್ಟಿನಲ್ಲಿ ನೀನು ಅವಳ್ತಾಗೆ ಇಷ್ಟಾಗಿರ್ಬೇಕು ಅಷ್ಟಾಗಿರೋ ಅವಳು ಭಾರಿ ಇದ್ದಾಳೆ. ಅವಳ ಬುದ್ಧಿ ಏನು ಅಂತ ನನಗೆ ಗೊತ್ತಾಗೈತೆ. ಅದಕ್ಕೆ ಭಾಳ ಹುಷಾರಾಗಿರ್ಬೇಕು ನೀನು. ಅವಳ್ತಾಗೆ ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕು ನೀನು. ಅದಕ್ಕೆ ಹೋಗೋಣ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. 2 ದಿನ ನನಗೆ ಗೊತ್ತಾಯ್ತು, ಆಮೇಲೆ ಏನು ಮಾಡಬೇಕಂಬೋದು ಚೆನ್ನಾಗಿ ಗೊತ್ತೈತೆ. ಆಮೇಲೆ ಅವಳಿಗೆ ಏನು ಅವಳ ಮಾತಿಗೆ ನಾನು ಬೆಲೆ ಕೊಡಲ್ಲ. ಈಗ ಏಕೆ ನಮ್ಮ ಅಮ್ಮನ ಬಗ್ಗೆ ನೀನು ತಲೆ ಕೆಡಿಸ್ಕೊಳಲ್ಲ. ನಮ್ಮಮ್ಮ ಹೆಂಗೆ ಅಂತ ನಾನೇ ಸುಮ್ಮನೆ ಏನೋ ಒಂದು ಸಮಾಧಾನ ಮಾಡ್ತೀನಿ. ಏನು ನೀನು ಬೇಜಾರಾಗಕ್ಕೆ ಹೋಗ್ಬೇಡ ಅಂತೇಳಿ ಎಲ್ಲ ಹೇಳಿ ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೊಂತೀನಿ. ಯಾಕೆ ಹೇಳ್ತಾಳೆ ಮೊಯ್ನಿ, ಮೊದಲಿದ್ರಲ್ಲ ಊರಾಗೆ ಒಂದು ಬಾಡಿಗೆ ಮನೆ ಮಾಡ್ಯವ್ರಂತೆ, ಅದಕ್ಕೆ ಊರಿಗೆ ಹೋಗ್ತೀನಿ ಕಣಮ್ಮ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ನಾನು ಅದಕ್ಕೆ ಏನು ಬೇಡ ಅಂದೆ, ಅದೇ ದುಡ್ಡು ಬರುತ್ತಲ್ಲ, ಒಂದೊಂದು 15 ಕೋಟಿ ದುಡ್ಡು ಬರುತ್ತೆ ಜೊತೆ. ಅದಕ್ಕೆ ಆಮೇಲೆ ಅವಳು ಸೈನ್ ಹಾಕಲಿಲ್ಲ ಅಂತಂದರೆ ಹೆಂಗೆ, ಆಮೇಲೆ ತಿರ್ಗಿ ಓಟು ಎಡವಟ್ಟಾಗುತ್ತೆ. ಅದಕ್ಕೆ ಹೋಗ್ತೀನಿ ಕಣಮ್ಮ ಅಂತ ಹೇಳ್ತಾವಳಮ್ಮ. ಮತ್ತೆ ಹೋಗ್ಲಿ ಸುಮ್ಕಿರು. ಗಿಡಮ್ಮ, ಮತ್ತೆ ದುಡ್ಡಿನ ಮಾತು, ದುಡ್ಡಿನ ವಿಷಯ ಅಂತ ಬಂದಾಗ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಸೈನ್ ಹಾಕಕ್ಕೆ ಬರೋದು ಬೋಲ್ ಕಷ್ಟ ಆಗುತ್ತೆ. ನಿನ್ನನ್ನು ನೋಡ್ಕೊಂಬ್ಲಿಲ್ಲ ಹಂಗೆ ಹಿಂಗೆ ನಾನು ಹಾಕಕ್ಕೆ ಬರಲ್ಲ, ನಾನು ಹಾಕಲ್ಲ ಅಂತಂದರೆ ಬಂದಿರೋ ದುಡ್ಡು ವಾಪಸ್ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೇ ದುಡ್ಡು ಕೋಟಿಗಟ್ಟಲೆ ದುಡ್ಡು ಬರಬೇಕಾದ್ರೆ 1-2 ದಿನ ಹೆಣ್ಮಗಳ ತಾಗೆ ಸೆಣಕ್ಕಿರಿ.
ಹ್ಞೂ ಹ್ಞೂ ಕಣಿ, ಮೋಹಿನಿ ಯೋಚನೆ ಮಾಡಿರೋದು ಸರಿಯಾಗೈತೆ ಗಿಡ್ಡಮ್ಮ. ಹಾಂ, ನೀನು ಬೇರೆ ಮನೆಯಿಂದ ಆಚೆ ಕಳಿಸ್ತೆ ಅಂತೇಳಿ ಮೋಹಿನಿ ಮೇಲೆ ಸಿಟ್ಟು ಮಾಡ್ಕೊಂಡಿರ್ತಾಳ ಅವಳು. ಅದಕ್ಕೇನೆ ನಾನು ಅದನ್ನೇ ಹೇಳಿದ್ದು ಜಯಮಂಟಿ. ಈಗ ನಾನು ಸಿಟ್ಟು ಮಾಡ್ಕೊಂಡ್ರು ಒಂದೇನೆ, ನಮ್ಮಮ್ಮ ಸಿಟ್ಟು ಮಾಡ್ಕೊಂಡ್ರು ಒಂದೇನೆ. ಈಗ ಯಾಕಂದ್ರೆ ನಮ್ಮಮ್ಮ ಮನೆಯಿಂದ ಹೊರಗೆ ಹಾಕಿರೋದಕ್ಕೆ ನಮ್ಮಮ್ಮನ ಮೇಲೆ ಸಿಟ್ಟು ಬಂದಿರುತ್ತೆ, ನನ್ನ ಮೇಲೆ ಸಿಟ್ಟು ಬಂದಿರುತ್ತೆ. ನೋಡಪ್ಪ, ಇವಳು ಹೇಳಿಲ್ವಲ್ಲ ಅವ್ರ ಅಮ್ಮಗೆ ಅಂಬೋದು ಬೋಲು ಸಿಟ್ಟು ಬಂದಿರುತ್ತೆ. ಅದಕ್ಕೇನೆ ಸುಮ್ಮನಟ್ಲಾಗೆ ಹೋಗ್ಬಿಡೋಣ ಅಂತೇಳಿ ಕರಿ ಅವರು ಬರ್ತಾ ಇದ್ದೀವಿ ಅಂತ ಫೋನ್ ಮಾಡಿದ್ರು. ಅದಕ್ಕೆ ಇವಾಗ ಹೊರಟ್ಬಿಟ್ಟು ಸೀದಾ ಅಲ್ಲಿಗೆ ಹೋಗೋಣ ಅಂತ ಇದ್ದೀವಿ. ಕಣೆ ಮೋಹಿನಿ ತುಂಬ ಚೆನ್ನಾಗಿ ಯೋಚನೆ ಮಾಡೋಳೆ ಗಿಡ್ಡಮ್ಮ. ಅದಕ್ಕೆ ಆಮೇಲೆ ಬೋಲು ಕಷ್ಟ. ಅಯ್ಯೋ ಅಂಥವು ಎಷ್ಟು ಕೋರ್ಟ್ನಾಗಿದ್ದಾವೆ, ಇಂಥವೆಲ್ಲ ಕೇಸ್ಗಳು. ಅದಕ್ಕೇ ನಾವು ಇವಾಗಲೇ ಮುನ್ನೆಚ್ಚರಿಕೆ ತಗೊಂಬೋದು ಒಳ್ಳೇದು. ಪಾಪ ಮೊಯ್ನಿಗೆ ಆಮೇಲೆ ದುಡ್ಡು ಇದಾಗಬಾರ್ದು. ಪಾಪ ಏನೊಂದು ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 15 ಕೋಟಿ 20 ಕೋಟಿ ಕೋಟಿಗಟ್ಟಲೆ ದುಡ್ಡು ಅಂದಮೇಲೆ ಸ್ವಲ್ಪ ದಿನ ಹುಷಾರಾಗಿರಬೇಕು. 1 ಎಕರೆ 2 ಎಕರೆ ಮೇಲೇ ಆಸ್ತಿಗೆ ಕೋರ್ಟ್ಗೆ ಹಾಕಿರೋರು ಇದ್ದಾರೆ. ಒಂದು ಇಟ್ಟಿಟ್ಟು ಹೊಲಕ್ಕೂ ನಮಗೆಲ್ಲ 1 ಗದ್ದೆ ಕೊಡ್ಲೇಳು 2 ಗದ್ದೆ ಕೊಡ್ಲೇಳು ಅಂತೇಳಿ ಇದಕ್ಕೆಲ್ಲನ ಕೋರ್ಟ್ಗೆ ಹಾಕಿರೋ ಅಂಥವೂ ಉದಾಹರಣೆಗಳು ಇದ್ದಾವೆ. ಅದಕ್ಕೇ ಮೊಯ್ನಿ ತುಂಬ ಚೆನ್ನಾಗಿ ಯೋಚನೆ ಮಾಡ್ಯವಳೆ, ಬಹಳ ಬುದ್ಧಿ. ಮುಂದಾಲೋಚನೆ ಮಾಡ್ಯಾಳು ಬಿಡು. ನಾನು ಜೋರು ಮಾಡಕ್ಕೆ ಹೋದೆ, ಹಂಗೆ ಹಿಂಗೆ ಅಂತ ಅವಳವಾಗ ಅಂದ್ಲು ನಾ ಕರಿಯಮ್ಮ. ಆವಾಗ ನನಗೂ ಫ್ಲಾಶ್ ಆಯಿತು. ಮುಂದೆ ಆಮೇಲೆ ಭಾಳ ಸಮಸ್ಯೆ ಆಗುತ್ತೆ, ಸಮಸ್ಯೆಗಳು ಮಾಡ್ಕೋಬಾರ್ದು ಅಂತೇಳಿ ನಾನು ಹಂಗೆ ಯೋಚನೆ ಮಾಡಿದಾಗ ನಾನು ಇದೆಲ್ಲನ ಒಳ್ಳೆ ಮಾತಿಂದ ಬಗೆಹರಿಸ್ಕೋಬೇಕೆ ಹೊರತು ಸುಮ್ಮನೆ ಹಂಗೆ ಹಿಂಗೆ ಅಂತ ಹೋದರೆ ಯಾವುದು ಬಗೆಹರಿಯಲ್ಲ. ಸುಮ್ಮನೆ ನಾವು ಏನೋ ಒಂದು ಮಾಡೋಣ ಅಂತೇಳಿ ಯೋಚನೆ ಮಾಡಿದ ಕತ್ಲಾಗೆ ಹೆಂಗೋ ದೇವ್ರ ದಯದಿಂದನ ಅವಳು ಒಪ್ಕೊಂಡ್ಲು. ಬಾ ಹೋಗೋಣ ಸುಮ್ಮನೆ ಇದರಿಂದನ ಅಂತಂದ್ಲು. ಅದಕ್ಕೆ ಹೋಗೋದು. ಹೋಗ್ತೀನಿ ನಾನು, ಬಟ್ಟೆ ಬರೆ ಎಲ್ಲ ತುಂಬ್ಕೊಂಡು. ಸರಿ ಆಯ್ತಮ್ಮ, ಒಳ್ಳೇದಾಗಲಿ, ಹೋಗು. ಒಟ್ಟಲ್ಲಿ ಹುಷಾರಾಗಿರೋ ಅವಳು ತಾಯಿ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇಟ್ಕೊಂಡು ಏನಮ್ಮ ಅಂದ್ರೆ ಏನಮ್ಮ ಅಂದ್ಕೊಂಡು ಒಂದಿಟ್ಟು ಕೆಲಸ ಆಗತ್ತಕ್ಕನ ಏನಮ್ಮ ಅಂದ್ರೆ ಏನಮ್ಮ ಅಂದ್ಕೊಂಡಿರು ನೀನು. ಅದೇ ಬಿಡಿ, ಯಾತ ಮಾತಾಡ್ತೀರಾ? ಯಾತಿಲ್ಲ ಕಣಪ್ಪ, ಅದೇ ಇವಾಗ ನಮ್ಮ ಮೊಯ್ನಿ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾವಳೆ. ಅದಕ್ಕೆ ದುಡ್ಡು ಬೇರೆ ಬರುತ್ತಲ್ಲಪ್ಪ, ಅದಕ್ಕೆ ಕರಿಯಮ್ಮನ ಎದುರು ಹಾಕಿ ಮತ್ತೆ ಬೇಡ ಅಂತ ಹೇಳ್ತಾವಳೆ. ದುಡ್ಡು ಬೇರೆ ಬರುತ್ತೆ ಕಣಮ್ಮ, ಆಮೇಲೆ ನಾಳೆ ದಿನ ಅವಳು ಸೈನ್ ಹಾಕಲ್ಲ ಅಂದ್ರೆ ಭಾಳ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾಳಪ್ಪ ಮುಂದಾಲೋಚನೆ ನಿನ್ನ ಮಗಳು. ಅದಕ್ಕೆ ಸರಿ ಆಯ್ತಮ್ಮ ಹೋಗು ಅಂತ ಹೇಳ್ತೇನೆ. ಅಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡವ್ರಂತೆ ಮೊದಲಿದ್ರಲ್ಲ ಊರಾಗೆ, ಅದಕ್ಕೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾಳಪ್ಪ. ಹೋಗ್ಲಿ ಬಿಡು. ಬಿಡು, ಅದು ಒಳ್ಳೇದಲ್ಲ, ಏನಿಲ್ಲ. ಅಲ್ಲಿಗೆ ಏನು ಹೋಗ ಅಂತದ್ದು ಏನು ಬೇಡ, ಸುಮ್ಮನಿರಮ್ಮ. ಏನು ಹೋಗ್ತೀಯ ಅಲ್ಲಿಗೆ? ಯಾಕೆ ಹೋಗ್ತೀಯ? ಅಪ್ಪ ಹೋಗ್ತೀನಿ ಸುಮ್ಮನಿರು. ಯಾಕಂದರೆ ಭಾಳ ಕಷ್ಟ ಆಗುತ್ತೆ ನಾಳೆ ದಿನ. ಕೋಟಿಗಟ್ಟಲೆ, ಏನೋ 50,000 ಅಲ್ಲ, ಲಕ್ಷ ಅಲ್ಲ, ಕೋಟಿಗಟ್ಟಲೆ ದುಡ್ಡು ಬರೋತ್ತಾಗೆ ನಾನು ಹಂಗೆ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಒಳ್ಳೆ ಮಾತಿಂದನೇ ಎಲ್ಲ ಬಗೆಹರಿಸ್ಕೊಂಬಂದು ನೋಡ್ಬೇಕು ಕಣಪ್ಪ. ಕೋಟಿಗಟ್ಟಲೆ ದುಡ್ಡು, ಅದಕ್ಕಾಗಿ ಹೇಳ್ತಾ ಇರೋದು. ಏನು 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, ಏನು ನಾನು ಅದಕ್ಕೇ ದುಡ್ಡಿಗಾಗಿನ ಇಲ್ಲಾಂದರೆ ಏನು ಬಿಡು ಇವಳ್ದೆ ನನಗೇನು ಲೆಕ್ಕ ಅಂತೇಳಿ ನಾನು ಹಂಗೆ ಮಾತಾಡ್ತಿದ್ದೆ. ಆದರೆ ನನ್ನ ದುಡ್ಡು ಅದಕ್ಕಾಗಿ ನಾನು ಒದ್ದಾಡ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ಸ್ವಲ್ಪ ದಿನ ನನಗೆ ಗೊತ್ತೈತೆ ಹೆಂಗಿರಬೇಕು ಅಂಬೋದು ಗೊತ್ತೈತೆ. ನೋಡಿದ್ರಲ್ಲ ವೀಕ್ಷಕರೇ, ಈಗ ದುಡ್ಡು ಬರುತ್ತಲ್ಲ 15 ಕೋಟಿ ದುಡ್ಡು, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ, ದುಡ್ಡಿಗಾಗಿನ ನಾನು ಇವಾಗ ಕರಿಯಮ್ಮನ ಜೊತೆ ಊರಿಗೆ ಹೋಗೋಕ್ಕೆ ನಮ್ಮಮ್ಮ ಅಂತ ಮಾತಾಡ್ತಾ ಇದ್ದೀನಿ. ಅದಕ್ಕೆ ನಮ್ಮಮ್ಮ ಹೋಗಮ್ಮ ದುಡ್ಡಿನ ವಿಷಯ ಐತೆ, ದುಡ್ಡಿನ ವಿಚಾರದಾಗ ಹೋಗ್ಬೇಕು ಅಂತೇಳಿ ಹೇಳ್ತೈತೆ. ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡ್ತಾ ಇರಿ, ಏನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.